ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಓಪನ್ ಆಫರ್ ಕೊಡ್ತಾರೆ ನಮ್ಮ ಪಕ್ಷಕ್ಕೆ ಬಂದಿದ್ದು. ಅದೇ ಇವರು ವಾಷಿಂಗ್ ಮೆಷಿನ್ ಇಟ್ಕೊಂಡಿರ್ತಕ್ಕಂಥವ್ರು ಸ್ವತಃ ಗೆಲ್ಲಕ್ಕಾಗ್ಲಿಲ್ಲ ಅಂದ್ರೆ ಬೇರೆ ವಾಮ ಮಾರ್ಗಗಳನ್ನೆಲ್ಲ ಮಾಡಿ ಸುವೇಂದ್ರ ಅಧಿಕಾರಿ ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತ ಕೇಳಿ. ನಾರ್ದಾ ಸ್ಕ್ಯಾಮ್ ಅಲ್ಲಿ ಚಿಟ್ಸ್ ಫಂಡ್ ಅಲ್ಲಿ ಇದ್ದವ್ರು ಲಕ್ಷಾಂತರ ಕೋಟಿ ರೂಪಾಯಿ ಬಡವರ ಹಣವನ್ನು ಗೋಲ್ಮಾಲ್ ಮಾಡಿದಂತವನಿಗೆ ಅವರು ಪಾರ್ಟಿ ಸೇರಿಸ್ಕೊಂಡ ಭ್ರಷ್ಟಾಚಾರಕ್ಕೆ ಭಗವದಾರಿ ಮಾಡಿ ಇವತ್ತು ಮುಖ್ಯಮಂತ್ರಿಗಾಗಿ ಬೆಂಬಲಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವ್ರದ್ದು ಏನಾಗಿದೆ ಪರಿಸ್ಥಿತಿ ಅಂದ್ರೆ, ಯಾರಾದರೂ ಬಹಳ ಜನಪ್ರಿಯ ನಾಯಕರಿದ್ರೆ ಅವರು ಭ್ರಷ್ಟಾಚಾರ, ಇವರು ಪಕ್ಷ ತೇರಿಸಿದ ಭಗವದಾರಿಗಳಾಗುತ್ತಾರೆ. ಆದ್ರೆ ಅನಾಚಾರಿಗಳನ್ನೆಲ್ಲ ಸೇರಿಸ್ಕೊಂಡು ಭಗವದಾರಿಗಳು ಮಾಡ್ತಕ್ಕಂಥದ್ದು ನೋಡಿದಾಗ ಸಮಾಜದ ನೈತಿಕತೆ ಕುಸಿತಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿ. ಪಶ್ಚಿಮ ಬಂಗಾಳದಲ್ಲಿ ಗೆದ್ದಿರ್ತಕ್ಕಂಥದ್ದು ಇವತ್ತಿಗೂ ಸಹ ಬಹಳ ಸ್ಪಷ್ಟವಾಗಿದೆ. 93 ಲಕ್ಷ ಜನ ಮತದಾರರನ್ನ ಮತದಾರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ. 27 ಲಕ್ಷ ಜನಕ್ಕೆ ನೀವು ಈ ವರ್ಷ ಹಾಕೋದ್ ಬೇಡ, 5 ವರ್ಷ ಆದ್ಮೇಲೆ ಹಾಕಿ ಅಂತ ಹೇಳಿ. ಅಂದ್ರೆ ಇವರು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವವನ್ನ ನಿರ್ಣಾಮ ಮಾಡಕ್ ಹೊರಟಿದ್ದಾರೆ, ಸಂವಿಧಾನವನ್ನ ನಿರ್ಣಾಮ ಮಾಡಕ್ ಹೊರಟಿದ್ದಾರೆ ಮತ್ತು ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಂಡು ಇವರು ಅಧಿಕಾರವನ್ನ ಸಂಪಾದಿಸ್ತಾ ಇದ್ದಾರೆ ವಿನಾ ಇದು ಯಾವುದೂ ಕಾರಣದಿಂದ ಅಲ್ಲ. ಈಗಾಗಲೇ ದಕ್ಷಿಣ ಭಾರತ ಮುಕ್ತ ಆಗಿದೆ ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಭಾರತ ಮುಕ್ತ ಆಗಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಶತಾಯಗತ ಹಿಡಿಬೇಕು ಅಂತ ಹೇಳಿ ನಿನ್ನೆ ತಾನೇ ತಡಿಪಾರ್ ಒಂದು ಯಡಿಯೂರಪ್ಪನವರ ಸಂಭ್ರಮೋತ್ಸವ ಮಾಡಿ ಅಲ್ಲಿ ಯಾರ ಮೇಲೆ ಯಾವುದೇ ಕೇಸ್ಗಳಿದ್ರೂ ಸಹ ಅದಕ್ಕೆ ನಾವು ಮಾಫಿ ಮಾಡ್ತೀವಿ. ಗುಜರಾತ್ ಅಲ್ಲಿ ಕೊಲೆಗಡಕರಿಗೆ ಹೂನಾರ ಹಾಕಿ ಸ್ವೀಟ್ ಕೊಡ್ತೀವಿ, ಗೌರಿ ಲಂಕೇಶ್ ಕೊಲೆಗಡಕರಿಗೆ ಹೂನಾರ ಹಾಕಿ ಸ್ವಾಗತ ಮಾಡ್ತೀವಿ. ಸಂಪೂರ್ಣವಾಗಿ ನೈತಿಕತೆ ಕುಸಿದರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಹಿಡಿಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಕರ್ನಾಟಕ ರಾಜ್ಯ ಬಸವಣ್ಣನ ನಾಡು, ಕರ್ನಾಟಕ ರಾಜ್ಯ ಕುವೆಂಪು ಅವರ ನಾಡು, ಕರ್ನಾಟಕ ರಾಜ್ಯ ಕನಕದಾಸರ ನಾಡು, ಕರ್ನಾಟಕ ರಾಜ್ಯ ನಾರಾಯಣ ಗುರುಗಳ ನಾಡು. ಇಲ್ಲಿ ಅವ್ರಿಗೆ ಅಷ್ಟು ಸುಲಭವಾಗಿ ಅಧಿಕಾರ ಹಿಡಿಲಿಕ್ಕೆ ಆಗುದಿಲ್ಲ.